ಎಲ್ಲ ಓದಿದ್ದೀನಿ. ಲಾಸ್ಟ್ ಲೆಸನ್ ಇದೆಯಲ್ಲಮ್ಮ, ಅದ್ರದ್ದೊಂದು 4 ಕ್ವಶನ್ ಆನ್ಸರ್ಸ್ ಬರಲ್ಲಮ್ಮ, ಈಗ ಕಲಿತೀನಮ್ಮ ಅದನ್ನು. ಆಯ್ತನ್ನು ಎಲ್ಲ ಆನ್ಸರ್ ಕರೆಕ್ಟ್ ಆಗಿ ಹೇಳಿದ್ಯಾ? ಆದ್ರೆ ಏನ್ ಗೊತ್ತಾ, ಅಲ್ಲಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತಾ ಇದೆಯಾ ನೋಡು. ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಆಗಿ ಬರಿ. ಆಯ್ತಾ? ನಿಂಗೆ ಗೊತ್ತಿಲ್ಲ ಅಂದ್ರೆ ಒಂದ್ಸಲ ಬುಕ್ ಅಲ್ಲಿ ಬರ್ದು ಕಲಿ. ಆಯ್ತಮ್ಮ. ಅಚ್ಚು ಅಚ್ಚು, ನಾನು ಕೂಗ್ತಾ ಇರೋದು ಕೇಳ್ತಾ ಇದೆಯಾ ಇಲ್ಲ ಕೇಳಿದ್ರೆ ಕೇಳ್ದಂಗಿದ್ಯಾ? ಅಯ್ಯೋ, ಅಮ್ಮ ಕೂಗ್ತಾ ಇದ್ದಾರೆ, ಏನ್ ಮಾಡೋದು? ಅಮ್ಮ, ಏನಚ್ಚು ಮಾಡ್ತಾ ಇದ್ದೀ ಇಷ್ಟೊತ್ತು? ಅಮ್ಮ, ನಾನು ಬಾತ್ರೂಮ್ ಬಂದಿದ್ದೀನಮ್ಮ, ತುಂಬಾ ಹೊಟ್ಟೆ ನೋವ್ತಾ ಇದಮ್ಮ, ತಡಿಯಮ್ಮ ಬರ್ತೀನಿ. ಏನ್ ಹೊಟ್ಟೆ ನೋವ್ತಾ ಇದೆಯಾ ಏನೋ ನಿಂಗೆ? ಬುಕ್ ತೆಗೆದು ಓದು ಅಂದ ತಕ್ಷಣ ನಿಂಗೆ ಹೊಟ್ಟೆ ನೋವುತ್ತೆ, ಬಾತ್ರೂಮ್ ಬರುತ್ತೆ, ಎಲ್ಲ ಬರುತ್ತೆ ನಿಂಗೆ. ಸರಿ ಸರಿ, ಬೇಗ ಬಾ ಆಯ್ತಾ, ಇವತ್ತೇ ಬಾ. ಏನಾದ್ರೂ ನಾನು ಹಿಂಗ್ ನಿಂತ್ಕೊಂಡಿದ್ದೀನಿ ಸುಮ್ಮನೆ ಅಂತ ಗೊತ್ತಾಯ್ತು ಅಷ್ಟೇ, ನನ್ನನ್ನು ಓಡಿಸಿ ಓಡಿಸಿ ಹೊಡಿತಾರೆ, ಬಿಡೋದೇ ಇಲ್ಲ. ಏನ್ ಮಾಡೋಣ, ಹೆಂಗಿದ್ರೇನು ನನಗೆ ಹೊರಗೆ ಹೋಗ್ಲೇಬೇಕು. ಏನು ಮಾಡಕ್ಕಾಗಲ್ಲ. ಯಾರಾದ್ರೂ ಕಣ್ಣಿಡ್ದು ಈ ಬುಕ್ಕು ಎಕ್ಸಾಮು, ಅಯ್ಯಯ್ಯೋ ನನಗೆ ತಲೆ ಕೆಟ್ಟ ಕೆರ ಇದ್ದಾಗ ಆಗ್ತಾ ಇದೆ. ಎಷ್ಟೊತ್ತಿ ಬಾತ್ರೂಮ್ ಅಲ್ಲಿ ನಿಂತ್ಕೊಂಡಿರೋದು, ಹೋಗೋಣ, ಅದೇನಾಗತ್ತ ನೋಡೇ ಬಿಡೋಣ, ಏನು ಮಾಡಕ್ಕಾಗಲ್ಲ. ಸದ್ಯ ಈಗಾದ್ರೂ ಬಂದಲ್ಲ ಅಚ್ಚು, ಹೋಗು ಬುಕ್ಸ್ ಎಲ್ಲ ತಗೊಂಬಾ. ಆಯ್ತಮ್ಮ. ತಗೊಳ್ಳಿ ಅಮ್ಮ. ಏನಚ್ಚು ಒಂದೇ ಬುಕ್ ತಂದಿದ್ಯಾ? ಎಲ್ಲ ಬುಕ್ ತಗೊಂಬ ಹೋಗು. ಆಯ್ತಮ್ಮ. ತಗೊಳ್ಳಮ್ಮ. ಅಚ್ಚು, ಮ್ಯಾಥ್ಸ್ ಬರುತ್ತಾ? ಓ. ಹಿಂದಿ ಬರುತ್ತಾ? ಓ. ಕನ್ನಡ ಬರುತ್ತಾ? ಓ. ಇಂಗ್ಲಿಷ್? ಓ. ಹೌದಾ, ಎಲ್ಲ ಬರುತ್ತಾ? ಸರಿ ಆಯ್ತು, ನೋಡ್ತೀನಿ. ಈ ಕ್ವಶನ್ ಕೇಳ್ತಿರಲ್ಲ, ಆಗ ಗೊತ್ತಾಗತ್ತೆ ಓನಾ ಓಹೋನಾ ಅಂತ. ಈಗ ನಾನು ನಿಮಗೆ ಈವೆಸ್ ಕೇಳ್ತೀನಿ, ಆಯ್ತಾ? ವಾಟ್ ಆರ್ ಸೆನ್ಸ್ ಆರ್ಗನ್ಸ್? ದ ಪಾರ್ಟ್ಸ್ ಆಫ್ ಬಾಡಿ ದಟ್ ಹೆಲ್ಪ್ ಅಸ್ ಟು ಸಿ ಹರ್ ಅದು ಹರ್ ಅಲ್ಲಚ್ಚು, ಹಿಯರ್. ಅದೇಮ್ಮ, ಅದೇ ಹೇಳ್ತಿದ್ದೀನಿ ತಡಿಯಮ್ಮ. ಹಿಯರ್, ಸಿ, ಸ್ಮೆಲ್ ಅಂಡ್ ಟೇಸ್ಟ್ ಆರ್ ದ ಸೆನ್ಸ್ ಆರ್ಗನ್ಸ್. ಸರಿ ಆಯ್ತು, ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ವಾಟ್ ಡಸ್ ದ ಹಾರ್ಟ್ ಡು? ಹಾರ್ಟ್ ಡು ಡಮ್ ಡಮ್ ಸೌಂಡ್. ಏನು ಹಾರ್ಟ್ ಡು ಡಮ್ ಡಮ್ ಸೌಂಡಾ? ಏನಚ್ಚು? ಏನ್ ಆನ್ಸರ್ ಇದು? ಕರೆಕ್ಟ್ ಆಗಿ ಆನ್ಸರ್ ಹೇಳ್ತೀಯಾ ಇಲ್ವಾ? ಅಮ್ಮ ಗೊತ್ತಿಲ್ಲಮ್ಮ. ಇವಳು ಬೇರೆ ಬಂದ್ಬಿಟ್ಲು. ಇವಳು ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ಅಮ್ಮ, ಏನ್ ಜಲಿ, ಯಾಕೆ ಬಂದೆ? ಓದಕ್ಕಿಲ್ವಾ? ಅತ್ತೆ, ನಾನೆಲ್ಲ ಓದ್ ಮುಗಿಸಾಯ್ತತ್ತೆ. ಹೌದಾ, ವೆರಿ ಗುಡ್. ಅಮ್ಮ, ನಿನಗೆ ಎಷ್ಟು ಸಲ ಹೇಳೋದಚ್ಚು ಈ ತರ ಕೂಗ್ಬೇಡ ಅಂತಂದ್ಬಿಟ್ಟು? ನಾನು ಆಗ್ಲಿಂದ ಕರಿತಾ ಇದ್ದೀನಿ, ನೀವು ತಿಳ್ತಾನೆ ಇಲ್ಲ, ಅದಕ್ಕೆ ಅವ್ನು ಕೂಗ್ದೆ. ಸರಿ ಹೇಳು, ವಾಟ್ ಡಸ್ ದ ಹಾರ್ಟ್ ಡು? ಆಗ್ಲೇನೆ ಅದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದೆ, ಮತ್ತೆ ಈಗ ಅವಳ ಮುಂದೆ ಕ್ವಶನ್ ಕೇಳ್ತಾ ಇದ್ದಾರ ಅಮ್ಮ. ಅಮ್ಮ, ಅದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲಮ್ಮ. ಅತ್ತೆ, ನಾನು ಅದಕ್ಕೆ ಆನ್ಸರ್ ಇಲ್ಲ. ಹೇಳಿ ಜಲಿ. The heart pumps blood to different parts of the body. Very good, Julie. Pumps spelling ಹೇಳು ಜೂಲಿ. P-U-M-P-S. ಸರಿ ಸರಿ, ಯಾಕೆ ಕೇಳಿದೆ ಅಂದ್ರೆ ನೀನು ಪಂಪ್ಸ್ ಅಂತ ಹೇಳ್ತೀಯಲ್ಲ, ಅದಕ್ಕೆ ಎಸ್ ಕರೆಕ್ಟ್ ಹಾಕ್ತೀಯಲ್ಲ, ಎಸ್ ಎಚ್ ಹಾಕ್ತೀಯ ಅಂತ ಕೇಳಿದ್ದು. ಇಲ್ಲ ಅತ್ತೆ, ನಾನು ಪ್ರೊನೌನ್ಸಿಯೇಷನ್ ಶ ಅಂತ ಮಾತಾಡಿದ್ದೇನು, ಬರೀವಾಗ ಕರೆಕ್ಟ್ ಆಗಿ ಬರೀತೀನತೆ. ನೋಡಚ್ಚು, ಈಗಷ್ಟೇ ಅವಳು ಸ್ಕೂಲಿಗೆ ಜಾಯಿನ್ ಮಾಡಿದ್ರು, ಹೆಂಗ್ ಕಲ್ತಿದ್ದಾಳೆ ಅಂತ ಅಂದ್ಬಿಟ್ಟು. ನೀನ್ ಅರ್ಧ ವರ್ಷ ಸ್ಕೂಲ್ ಮುಗಿಸಿದ್ರೇನು ಇನ್ನು ನಿನಗೆ ಯಾವ ಕ್ವಶನ್ ಕೇಳಿದ್ರು ಆನ್ಸರೇ ಬರಲ್ಲ. ನಾನು ಒಂದು ಕ್ವಶನ್ ಆನ್ಸರ್ ಹೇಳಿದ್ನಲ್ಲ. ತುಂಬಾ ಚೆನ್ನಾಗಿ ಹೇಳಿದೆ ಅಚ್ಚು. ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳು. ಅಮ್ಮ, ಈಗ ನನಗೆ ಕ್ವಶನ್ ಕೇಳ್ಬಿಡಮ್ಮ, ಆಮೇಲೆ ಕೇಳು. ಈಗ ವಾಸ್ತು ಸರಿ ಇಲ್ಲ. ಓ, ವಾಸ್ತು ಸರಿ ಇಲ್ಲ ಅಂತ ಬೇರೆ ಮಾತಾಡ್ತೀಯಾ? ವಾಸ್ತು ಸರಿ ಇಲ್ಲ ತಾನೇ? ತಡಿ, ನೀನು ಕ್ವಶನ್ ಆನ್ಸರ್ ಮಾಡದೇ ಇರೋ, ನಿನಗೆ ವಾಸ್ತು ಪೂಜೆ ಮಾಡ್ಬಿಡ್ತೀನಿ. ನನ್ಗಂತಾನೆ ಎಲ್ಲಿಂದ ಬರ್ತಾಳಂತಾನೆ ಗೊತ್ತಾಗಲ್ಲ. ನಾ ಸ್ಕೂಲ್ ಇಡೀ ನನ್ನ ಬಗ್ಗೆ ಹೋಗಿ ಹೇಳ್ತಾಳೆ. ವೈ ಡು ವಿ ನೀಡ್ ಫುಡ್? ಅಪ್ಪ, ಒಳ್ಳೆ ಕ್ವಶನ್ ಕೇಳಿದ್ರು. ವಿ ನೀಡ್ ಫುಡ್ ಬಿಕಾಸ್ ಇಟ್ ಗಿವ್ಸ್ ಅಸ್ ಎನರ್ಜಿ, ಹೆಲ್ಪ್ಸ್ ಅಸ್ ಗ್ರೋ ಅಂಡ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ಡಿಸೀಸ್. ವೆರಿ ಗುಡ್ ಅಚ್ಚು. ನೋಡ್ದಾ, ನಿನಗೆ ಮಾತ್ರ ಬರುತ್ತಾ ನಾನು ಹೆಂಗ್ ಹೇಳಿದೆ ಅಂತ ಅಂದ್ಬಿಟ್ಟು. ಸರಿ ಅಚ್ಚು, ಎನರ್ಜಿ ಸ್ಪೆಲ್ಲಿಂಗ್ ಹೇಳಿ ನೋಡೋಣ. ಅದ್ಯಾರಿಗೆ ಗೊತ್ತು, ಹೋಗಮ್ಮ. ಸ್ಪೆಲ್ಲಿಂಗ್ ಕೇಳಿದ್ರೆ ಹೋಗಮ್ಮನ? ಏನಚ್ಚು ಇದು ಮಾತು? ನಿನಗೆ ತಾನೇ ಕೇಳ್ತಾ ಇರೋದು, ಆನ್ಸರ್ ಹೇಳ್ದವ್ರಿಗೆ ಸ್ಪೆಲ್ಲಿಂಗ್ ಗೊತ್ತಿಲ್ವಾ? ಸ್ಪೆಲ್ಲಿಂಗ್ ಕೇಳಿದಮ್ಮ, ನಾನು ಏನೋ ಹೇಳಿದೆ ಅನ್ಕೊಂಡ್ಬಿಟ್ಟಮ್ಮ. ತಡಿಯಮ್ಮ ಹೇಳ್ತೀನಿ.
ಓದಕ್ ಮಾತ್ರ ಬರುತ್ತೆ, ಸ್ಪೆಲ್ಲಿಂಗ್ ಕೇಳಿದ್ರೆ ಹೆಂಗ್ ಹೇಳಿ? ಹೇಳಚ್ಚು. ಅಮ್ಮ, ಈ ಎಂ ಏನು ಎಮ್ಮ? ಹೇ ಅಚ್ಚು, ಈ ಎಂ ಅಲ್ಲ, ಎನ್ ಗೊತ್ತಾ? ಗೊತ್ತು ಗೊತ್ತು ಅಮ್ಮ, ಎಂ ಅಲ್ಲ ಎನ್. ಈ ಎನ್ ಮತ್ತೆ ಈ ಆಮೇಲೆ ಆರ್ ಜಿ ವೈ. ಅದೇಮ್ಮ ಆರ್ ಜಿ ವೈ. ಚೆನ್ನಾಗಿ ಕಲ್ತಿದೀಯ ಅಚ್ಚು. ಓದಕ್ ಬಂದ್ರೆ ಮಾತ್ರ ಸಾಕಾಗಲ್ಲ ಆಯ್ತಾ, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರ್ಬೇಕು ಬರೀವಾಗ. ಮೊದ್ಲು ಹೋಗು ಕರೆಕ್ಟ್ ಆಗಿ ಕಲಿ ಆಯ್ತಾ. ನನ್ಗೇನ್ ಗೊತ್ತಾ, ನಮ್ಮಮ್ಮ ಕ್ವಶನ್ ಕೇಳ್ತಾರಂತ ಅಂದ್ಬಿಟ್ಟು ನಾನು ಓದ್ಕೊಂಬಂದೆ. ನಮ್ಮಮ್ಮ ಸ್ಪೆಲ್ಲಿಂಗ್ ಕೇಳ್ತಾ ಇದ್ದಾರೆ, ನನಗೆ ಸ್ಪೆಲ್ಲಿಂಗ್ ಕೇಳ್ತಾರಂತ ಗೊತ್ತಾಗಿದ್ರೆ ನಾನು ಸ್ಪೆಲ್ಲಿಂಗ್ ಕಲಿತಾ ಇದ್ದೆ. ಅಮ್ಮ, ಇವಳು ಏನ್ ಹೇಳಿದ್ಲು ಅಂತ ನಿನ್ ಕೇಳಿಸ್ತಾ? ಏನ್ ಹೇಳಿದ್ಲನು? ಅಕ್ಕ 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 ಬೇಡ ಕಣೆ, ಹೇಳ್ಬೇಡ ಕಣೆ, ಪ್ಲೀಸ್ ಕಣೆ, ನಿಂಗೆ ನಾನು ಚಾಕ್ಲೇಟ್ ಕೊಡಿಸ್ತೀನಿ ಕಣೆ, ಪ್ಲೀಸ್ ಕಣೆ. ನಿನ್ ಚಾಕ್ಲೇಟು ಬೇಡ, ಏನು ಬೇಡ ಆಯ್ತಾ. ನಾನು ಅಮ್ಮನ ಹತ್ರ ಹೇಳಲೇಬೇಕು, ಇಲ್ಲಾಂದ್ರೆ ನನಗೆ ತಲೆ ಕೆಟ್ಟು ಬಿಡುತ್ತೆ. ಅಮ್ಮ, ಇವಳು ಏನ್ ಹೇಳ್ತಿದ್ದಾಳೆ ಗೊತ್ತಾ? ನೀವು ಕ್ವಶನ್ ಆನ್ಸರ್ ಕೇಳ್ತೀರಂತ ಅಂದ್ಬಿಟ್ಟು ಅವಳು ಓದ್ಕೊಂಬಂದಂತೆ, ನೀವು ಸ್ಪೆಲ್ಲಿಂಗ್ ಕೇಳ್ತೀರಂತ ಅವಳಿಗೆ ಗೊತ್ತಿಲ್ಲಂತೆ. ಹಂಗಂತ ಗೊತ್ತಾಗಿದ್ರೆ ಕಲಿತಾ ಇದ್ಲಂತೆ. ಏನಚ್ಚಿದಲ್ಲ, ಕಲಿಯೋರು ಸ್ಪೆಲ್ಲಿಂಗ್ ಬೇರೆ ಓದೋದು ಬೇರೆ ಈ ತರ ಕಲಿತಾರಾ? ಅಮ್ಮ, ಅವಳ ಮಾತು ಕೇಳಬೇಡಿ ಅಮ್ಮ, ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಕಲ್ತ್ಬಿಟ್ಟು ಬರ್ತೀನಮ್ಮ. ಅವಳು ಸುಳ್ಳು ಹೇಳ್ತಾಳಾ ಇಲ್ವಾ ಅನ್ನೋದು ನೀನ್ ಕಲ್ತ್ಕೊಂಡ್ ಬರೋದ್ರಲ್ಲೇ ಗೊತ್ತಾಗೋದು, ಗೊತ್ತಾಯ್ತಾ? ಇವತ್ತು ನಾನು ನೀನ್ ಕೇಳಿದ ಕ್ವಶನ್ಗೆ ನೀನ್ ಆನ್ಸರ್ ಮಾಡ್ಲಿಲ್ಲ ನೋಡಿ, ಇವತ್ತು ನೀನ್ ನಿದ್ರೆ ಮಾಡಕ್ಕೆ ಬಿಡಲ್ಲ. ರಾತ್ರಿ ಇಡೀ ಕೂರ್ಸಿ ನಾನು ಓದಿಸ್ತೀನಿ. ನಾನು ಏನ್ ಕೇಳ್ತೀನೋ ಎಲ್ಲದಕ್ಕೂ ಆನ್ಸರ್ ಮಾಡ್ಬೇಕು. ನಾನು ಕ್ವಶನ್ ಕೇಳ್ತೀನಿ, ಸ್ಪೆಲ್ಲಿಂಗು ಕೇಳ್ತೀನಿ, ರೀಡ್ ಮಾಡಕ್ ಹೇಳ್ತೀನಿ, ಎಲ್ಲಾನು ಮಾಡ್ಬೇಕು. ಆಯ್ತಮ್ಮ, ಸ್ವಲ್ಪ ನೀರು ಕೊಡ್ಬಿಟ್ಟು ಆಮೇಲೆ ಕುತ್ಕೊಂಡು ಓದ್ತೀನಮ್ಮ. ಆಯ್ತೋಗೋ. ನೀನ್ ಅಕ್ಕನೇ ಇಲ್ಲ, ನೀನ್ ಕೋಳಿ ಪುಕ್ಕ. ಸೈಡ್ ಬಿಡು. ಬೇಕು ಬೇಕಂತಾನೆ ಹೊಡಿತಾಳ ನೋಡಮ್ಮ. ಜೂಲಿ, ಎಕ್ಸಾಮಿಗೆ ಪ್ರಿಪೇರ್ ಆದ? ಓ ಯಶ್, ನಾನು ನಿನ್ನೆ ಪ್ರಿಪೇರ್ ಆಗಿದ್ದೀನಿ ಅನು ಅಕ್ಕ. ನನಗೆ ಇವತ್ತು ಎಕ್ಸಾಮ್ ಕೊಟ್ಟರೆ ನಾನು ಬರ್ಬಿಡ್ತೀನಿ. ಹೌದಾ, ಸರಿ ಬಾ, ಸ್ವಲ್ಪ ಅಂಗಡಿಯವ್ರಿಗೆ ಹೋಗ್ಬಿಟ್ಟು ಬರೋಣ. ನನಗೆ ಸ್ವಲ್ಪ ಪೆನ್ ಎಲ್ಲ ಇಲ್ಲ, ಅದಕ್ಕೆ ಹೋಗ್ತಾರೋಣ ಅಂತ. ನೀನು ಬರ್ತೀಯ ನನ್ನೊಟ್ಟಿಗೆ? ಓಕೆ ಅನು ಅಕ್ಕ. ಅಮ್ಮ, ದುಡ್ಡು ಕೊಡಮ್ಮ. ಆಯ್ತನು. ಏನು ಇವರಿಬ್ರು ಮಾತ್ರ ಅಂಗಡಿಗೆ ಹೋಗ್ತಾರಂತೆ. ನಾನು ಚೆನ್ನಾಗಿ ಓದಿದ್ದೆ ಅಂದ್ರೆ ಈಗ ಅವರೊಟ್ಟಿಗೆ ಅಂಗಡಿಗೆ ಹೋಗ್ಬೋದಾಗಿತ್ತು. ನಾವ್ ಎಷ್ಟು ಓದಿದ್ರೇನು ತಲೆಗೆ ಹೋಗಲ್ಲ. ಈ ಬುಕ್ ಪೆನ್ಸಿಲು ಇದು ಯಾರಾದ್ರೂ ಕಂಡಿಡಿದ್ರು. ಟಿವಿ ನೋಡಿದ್ರೆ ಬುಕ್ ತರ ಕಾಣತ್ತೆ, ರಿಮೋಟ್ ನೋಡಿದ್ರೆ ಪೆನ್ಸಿಲ್ ತರ ಕಾಣತ್ತೆ, ಏನ್ ನೋಡಿದ್ರೇನು ಓದೋ ತರನೇ ಕಾಣತ್ತೆ, ಏನು ನೋಡಂಗಿಲ್ಲ. ಈಗಲೂ ಈ ಫ್ರಿಡ್ಜ್ ಅನ್ನು ನೋಡಿದ್ರೆ ಸ್ಕೂಲ್ ಬ್ಯಾಗ್ ತರ ಕಾಣ್ತಾ ಇದೆ. ಏನ್ ನೋಡಿದ್ರು ಹಿಂಗೇ ಕಾಣ್ತಾ ಇದೆ. ಏನ್ ಮಾಡೋದಂತ ನನಗೂ ಗೊತ್ತಾಗ್ತಾ ಇಲ್ಲ. ಎಷ್ಟು ಓದಿದ್ರೂ ತಲೆಗೆ ಹೋಗ್ತಾ ಇಲ್ಲ. ನೀರಾದ್ರೂ ಕುಡಿಯೋಣ. ಮಾತಾಡಿ ಮಾತಾಡಿ ಗಂಟ್ಲೆಲ್ಲ ನೋವ್ತಾ ಇದೆ. ಅಬ್ಬಾ, ನನಗೆ ನೀರಿನ ಬಾಟ್ಲು ಕಂಪಾಸ್ ತರನೇ ಕಾಣ್ತಾ ಇದೆ. ಏನ್ ನೋಡಿದ್ರು ಹಿಂಗೆ ಕಾಣ್ತಾ ಇದ್ರೆ ಹೆಂಗೆ? ಅಚ್ಚು, ಯಾರ್ ನೀನು? ನಾನೇ ಅಚ್ಚು, ನಿನ್ ಮನಸಾಕ್ಷಿ. ಇಲ್ಲ ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ. ಏನ್ ಸುಳ್ಳು ಹೇಳ್ತಾ ಇದ್ದೀನಿ? ನೀನು ಮನಸಾಕ್ಷಿ ಅಲ್ಲಪ್ಪ, ನೀನು ಏಂಜಲ್. ಯಾಕಂದ್ರೆ ನೀನು ಏಂಜಲ್ ಡ್ರೆಸ್ ಹಾಕೊಂಡಿದ್ಯಲ್ಲ. ನಾನು ಏಂಜಲ್ ಅಲ್ಲ, ನಾನು ನಿನ್ ಮನಸಾಕ್ಷಿ. ಏನೋ ಒಂದು, ಯಾಕೆ ಬಂದೆ ಮೊದಲು ಹೇಳು. ನಿನಗೆ ಯಾವ್ದು ನೋಡಿದ್ರೇನು ಬುಕ್ ಪೆನ್ನು ಪೆನ್ಸಿಲು ಈ ತರ ಕಾಣ್ತಾ ಇದೆ ಅಂತ ಹೇಳ್ದಲ್ಲ, ಅದಕ್ಕೆ ನಾನು ಬಂದೆ. ನೀನೇನು ಚಿಂತೆ ಮಾಡಬೇಡ, ನಾನು ಏನು ಹೇಳ್ತೀನಿ ಅದೇ ತರ ಮಾಡು, ನೀನು ಒಳ್ಳೆ ಮಾರ್ಕ್ ತೆಗಿತೀಯ. ಹೌದಾ? ಹೌದಚ್ಚು, ನಾನು ಹೇಳ್ದೆ ನೀನ್ ಮಾಡು, ಒಳ್ಳೆ ಮಾರ್ಕ್ ತೆಗಿತೀಯ. ಏನ್ ಮಾಡ್ಬೇಕು ಏಂಜಲ್? ಮನಸಾಕ್ಷಿ ಅಂತ ಕರಿ. ಹೇಳು ಮನಸಾಕ್ಷಿ. ನಿನಗೆ ಓದ್ಬೇಕನ್ನೋದು ಮನಸ್ಸಿದೆ, ಆದ್ರೆ ನಿನ್ ತಲೆಗೆ ಹೋಗ್ತಾ ಇಲ್ಲ, ಹೌದು ತಾನೆ? ಹೌದು. ಅದಕ್ಕೆ ನಿನ್ ಮನಸ್ಸಲ್ಲಿ ಆಟ ಆಡೋದು, ಸ್ಕೂಲು, ಬುಕ್, ಹುಡುಗಿಯರು, ಅವ್ರು ಈ ತರ ಹೇಳಿದ್ರು, ಇವ್ರು ಆ ತರ ಹೇಳಿದ್ರು, ಇದನ್ನೆಲ್ಲ ಯೋಚನೆ ಮಾಡ್ತಾ ನೀನ್ ಬುಕ್ ಇಟ್ಕೊಂಡು ಓದಿದ್ರೆ ನಿನ್ ತಲೆಗೆ ಹೋಗಲ್ಲ, ಗೊತ್ತಾಯ್ತಾ? ಅದಕ್ಕೆ ನೀನ್ ಏನ್ ಮಾಡ್ಬೇಕಂದ್ರೆ ಬೆಳಗ್ಗೆ ಬೇಗ ಎದ್ದು ಕುತ್ಕೊಂಡು ಓದು. ಆಗ ನಿನ್ ಮನಸ್ಸಲ್ಲಿ ಏನಿರಲ್ಲ, ನಿನ್ ತಲೆಯಲ್ಲಿ ಏನಿರಲ್ಲ, ನಿನ್ಗೆ ಓದ್ಬೇಕನ್ನೋದು ಮಾತ್ರ ಇರುತ್ತೆ. ಆಗೇನಾಗತ್ತೆ, ನೀನ್ ಓದಿದ್ದೆಲ್ಲ ನಿನ್ ತಲೆಗೆ ಹೋಗತ್ತೆ. ಆವಾಗ ನೀನು ಒಳ್ಳೆ ಮಾರ್ಕ್ ತೆಗಿಬಹುದು. ಹೌದಾ? ಬೆಳಿಗ್ಗೆ ಬೇಗ ಎದ್ದು ಓದಿದ್ರೆ ನಾನು ಒಳ್ಳೆ ಮಾರ್ಕ್ ತೆಗಿತೀನಾ? ಹೌದಚ್ಚು, ನಾನು ಹೇಳಿದೆ ಅಂತ ನೀ ಈ ಎಕ್ಸಾಮಿಗೆ ಬೆಳಗ್ಗೆ ಬೇಗ ಎದ್ದು ಓದ್ ನೋಡು. ಈ ಸಲ ಬರೋ ರಿಸಲ್ಟ್ ಅಲ್ಲಿ ನಿನಗೆ ಎಷ್ಟು ಒಳ್ಳೆ ಮಾರ್ಕ್ ಬಂದಿರತ್ತೆ ಅಂತ ನಿನಗೆ ಗೊತ್ತಾಗತ್ತೆ. ಹಂಗಂದ್ರೆ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು? ಬೆಳಗ್ಗೆ 5 ಗಂಟೆಗೆ ಎದ್ಬಿಡು. ಏನು? ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕಾ? ನಿನಗೆ ಒಳ್ಳೆ ಮಾರ್ಕ್ ಬೇಕಂದ್ರೆ ನೀನ್ ಬೆಳಗ್ಗೆ ಎದ್ದೊಳ್ಳೇಬೇಕು. ನನಗೆ ಒಳ್ಳೆ ಮಾರ್ಕ್ ತೆಗಿಬೇಕು. ಎಲ್ಲರೂ ನನ್ನನ್ನು ಬೈತಾ ಇದ್ದಾರೆ. ಆ ಜೂಲಿ ಇದ್ದಾಳಲ್ಲ, ಅವಳೆಲ್ಲ ಹೆಂಗ್ ಮಾಡ್ತಾಳಂದ್ರೆ ಅವಳ ಮುಂದೆ ನಾನು ಒಳ್ಳೆ ಮಾರ್ಕ್ ತೆಗೆದು ತೋರಿಸಲೇಬೇಕು. ನಮ್ಮ ಅಮ್ಮನ ಹತ್ರ ಎಲ್ಲ ಒಳ್ಳೆ ಹೆಸರು ತೆಗಿಬೇಕು.
ಹಂಗಂದ್ರೆ ನಾನು ಹೇಳಿದ ಕೆಲಸ ನೀನ್ ಮಾಡು. ಆಯ್ತು ಏಂಜಲ್. ಇಲ್ಲ ಇಲ್ಲ ಮನಸಾಕ್ಷಿ, ನಾನು ನೀನ್ ಹೇಳ್ದಂಗೆ ಮಾಡ್ತೀನಿ. ಸರಿ ಆಯ್ತು, ನಾನು ಬರ್ತೀನಿ. ತಡಿ ತಡಿ ಹೋಗ್ಬೇಡ. ಏನ್ ಹೇಳು? ಹೌದು, ಈ ಡ್ರೆಸ್ ಯಾವ ಅಂಗಡಿಯಲ್ಲಿ ತಗೊಂಡೆ? ಚೆನ್ನಾಗಿದೆ, ನನಗೂ ಈ ತರ ಒಂದು ಡ್ರೆಸ್ ಬೇಕು. ಮೊದಲು ನೀನು ಈ ಕಿತ್ತೋಗಿರೋ ಡ್ರೆಸ್ ನ ಚೇಂಜ್ ಮಾಡು, ಆಮೇಲೆ ಈ ಡ್ರೆಸ್ ಹಾಕ್ತೀಯಂತೆ. ಮನಸಾಕ್ಷಿ ಹತ್ರ ಬಂದು ಯಾವ ಅಂಗಡಿಯಲ್ಲಿ ತೆಗ್ದೆ ಎಲ್ಲಿ ಅಂತ ಕೇಳ್ತಿದ್ದಾಳೆ. ಅಚ್ಚು, ಏನ್ ಮಾಡ್ತಾ ಇದೀಯಾ? ನೀನು ಓದಕ್ಕೆ ಹೇಳಿಲ್ವಾ? ಅಮ್ಮ ನೀರು ಕುಡಿತಾ ಇದ್ದಮ್ಮ. ಇಷ್ಟ ತನಕ ಯಾರಾದ್ರೂ ನೀರು ಕುಡಿತಾರ ಅಚ್ಚು? ಸ್ವಲ್ಪ ಬಾಯಿಗೆ ಆಯ್ತು ಅಂತ ಕುಡಿದ್ನಾ, ಮತ್ತೆ ಬಾಯಿಗೆ ಆಯ್ತಾ, ಮತ್ತೆ ಕುಡಿದ್ನಾ, ಮತ್ತೆ ಕುಡಿದ್ನಾ, ಅದೇ ತರ ಕುಡಿತಾನೇ ಇದ್ದಮ್ಮ. ಓದ್ಬೇಕಂತ ಇಷ್ಟ ನಾಟಕ ಮಾಡ್ತಾ ಇದೀಯ ಅಚ್ಚು? ಅಮ್ಮ ನೀವು ಹಂಗೆಲ್ಲ ಹೇಳ್ಬೇಡಿ ಅಮ್ಮ, ನಾನು ಓದ್ತೀನಿ. ಅಮ್ಮ ಈಗ ನನಗೆ ಓದು ಓದು ಅಂತ ಟಾರ್ಚರ್ ಮಾಡಬೇಡಮ್ಮ. ನನಗೆ ಬೆಳಗ್ಗೆ ಒಂದು 5 ಗಂಟೆಗೆ ಎಬ್ಬಿಸ್ಬಿಡಮ್ಮ, ನಾನು ಬೆಳಗ್ಗೆ ಎದ್ದು ಓದ್ತೀನಮ್ಮ. ಯಾರು? ನಾನು. ನೀನು? ನಾನೇ ಅಮ್ಮ. ನೀನು ಬೆಳಗ್ಗೆ ಎದ್ದು ಓದ್ತೀಯ? ಹೌದಮ್ಮ, ಪ್ರಾಮಿಸ್ ಆಗಿ ನಾನು ಬೆಳಗ್ಗೆ ಎದ್ದು ಓದ್ತೀನಿ. ನಾನು ಬೆಳಗ್ಗೆ ಎಬ್ಬಿಸ್ಬಿಡಮ್ಮ. ಬೆಳಗ್ಗೆ ಅದನ್ನು ನೋಡ್ಬಿಡ್ತೀನಿ ಬಿಡು. ಆಯ್ತಮ್ಮ. ನನ್ನ ಮಗಳು ಬೇಗ ಬೆಳಗ್ಗೆ 5 ಗಂಟೆಗೆ ಎದ್ದು ಓದ್ತೀನಿ ಅಂತ ಹೇಳ್ತಿದ್ದಾಳೆ. ಏನಂತ ಬೆಳಗ್ಗೆ ಎಬ್ಬಿಸೋ ಗೊತ್ತಾಗತ್ತಲ್ಲ ಕತೆ. ಅಚ್ಚು 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 ಎದ್ದು ಅಚ್ಚು ಮೇಲೆ. ನೀನ್ ತಾನೇ ಬೆಳಗ್ಗೆ ಎಬ್ಬಿಸಕ್ ಹೇಳಿದಲ್ಲ, 5 ಗಂಟೆ ಆಯ್ತು ಎದ್ದ ಮೇಲೆ. ಏನಮ್ಮ? ಅಚ್ಚು 5 ಗಂಟೆ ಆಯ್ತು ಎದ್ದ ಮೇಲೆ. ನೀನ್ ಓದ್ತೀನಿ ಅಂತ ಹೇಳ್ದಲ್ಲ ಬೆಳಗ್ಗೆ ಎದ್ದು. ಆಯ್ತಮ್ಮ, 5 ನಿಮಿಷ ತಡಿಯಮ್ಮ. ಸರಿ ಆಯ್ತು, ಎದ್ದ ಮೇಲೆ ನಾನು ನಿನ್ಗೇನಾದ್ರೂ ಕಾಫಿ ಗಿಫಿ ಮಾಡ್ಕೊಂಡ್ ಬರ್ತೀನಿ. ನಾನೀಗ ಬೆಳಗ್ಗೆನೆ ಓದಕ್ ಹೋಗ್ತೀನಿ. ಬೆಳಗ್ಗೆ ಓದಿದ್ರೆ ಚೆನ್ನಾಗಿ ತಲೆಗೆ ಹೋಗತ್ತಂತೆ, ಒಳ್ಳೆ ಮಾರ್ಕ್ ತೆಗಿಬೋದಂತೆ. ನನ್ನ ಮನಸಾಕ್ಷಿ ಹೇಳ್ತು. ಹೆಂಗ್ ಹೊರಟೆ ಬಿಟ್ಟು ಮಲ್ಕೊಂಡಿದ್ದಾಳೆ. ಬೆಳಗ್ಗೆ ಎದ್ದು ಓದ್ಬೇಕಂತಲ್ಲ ಏನಿಲ್ಲ, ಹೆಂಗಾದ್ರೂ ಪಾಸ್ ಆಗ್ತಾಳ. ಇವಳಿಗೆಲ್ಲ ನಾನು ಹೋಗಿ ತಂಗಿಯಾಗಿ ಹುಟ್ಟಿದೀನಿ.